ಕರ್ನಾಟಕದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಯುಗ. ನಾಳೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಇದರ ಬೆನ್ನಲ್ಲೇ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆ ಆಯಿತು ದೆಹಲಿಯಲ್ಲಿ. ಆ ಸಭೆ ಇದೀಗ ಮುಕ್ತಾಯ ಆಗಿದೆ. ಸಚಿವಾಕಾಂಕ್ಷಿಗಳ ಪಟ್ಟಿ ನೀಡಿ ಹೊರಬಂದಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್. ನಿಮ್ಮ ಪಟ್ಟಿ ಕೊಟ್ಟು ಹೋಗಿ ಬೇರೆಯವರ ಪಟ್ಟಿ ಕೇಳಬೇಡಿ, ಹೀಗಂತ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ತಾಕೀತು ಮಾಡಿದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ ಕೇಳಿದರು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಅವರು ಯಾರ್ಯಾರ ಹೆಸರನ್ನ ಉಲ್ಲೇಖ ಮಾಡಿ ಪಟ್ಟಿ ಕೊಟ್ಟಿದ್ದಾರೆ ಹೈಕಮಾಂಡ್ ಮುಂದೆ ಅಂತ ಸಿದ್ದರಾಮಯ್ಯನವರು ಕೇಳಿದ್ರು. ಸಿದ್ದರಾಮಯ್ಯನವರು ಯಾರ್ಯಾರ ಹೆಸರನ್ನ ಉಲ್ಲೇಖ ಮಾಡಿ ಹೈಕಮಾಂಡ್ಗೆ ಒಂದು ಪಟ್ಟಿ ಕೊಟ್ಟಿದ್ದಾರೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಕೇಳಿದ್ರು. ಅದಕ್ಕೆ ಹೈಕಮಾಂಡ್ ಹೇಳಿದೆ ಅಂತೆ, ನಿಮ್ಮ ಪಟ್ಟಿಯನ್ನು ಕೊಟ್ಟು ಹೋಗಿ, ಇದರ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವುದು ಹೈಕಮಾಂಡ್ ಅಂತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಹೇಳಿದ್ದಾರೆ. ಸುದೀರ್ಘವಾದಂತಹ ಮಾತುಕತೆ ಆಯಿತು. ನಾಳೆ ಸಂಜೆ 4:05 ಡಿ.ಕೆ. ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕಾರ ಸಮಾರಂಭ ಇದೆ. ಅವರ ಜೊತೆಗೆ ಯಾರು ಶಾಸಕರುಗಳು ಮಂತ್ರಿಯಾಗಿ ಪದಗ್ರಹಣವನ್ನ ಸ್ವೀಕಾರ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅನೇಕರಿಗೆ ಅವಕಾಶ ಕೊಡಲಾಗಿತ್ತು. ಅದರಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗ ಶಾಸಕರು ಹೆಚ್ಚಿದ್ರು ಎನ್ನುವಂತಹ ಮಾತುಗಳು ಕೂಡ ಕಾಂಗ್ರೆಸ್ ಪಾಳೆಯದಿಂದ ಕೇಳಿ ಬಂದಿತ್ತು. ಇದೀಗ ಸಿದ್ದರಾಮಯ್ಯನವರ ಅವಧಿ ಮುಕ್ತಾಯ ಆಗಿದೆ. ಆ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಬರ್ತಾ ಇದ್ದಾರೆ. ಸಹಜವಾಗಿ ಹೇಗೆ ಅವಕಾಶಗಳನ್ನು ಕೊಡಲಾಗುತ್ತೆ, ಹೊಸಬರಿಗೆ ಮಣೆ ಹಾಕಲಾಗುತ್ತಾ, ಅಥವಾ ಕಾಂಗ್ರೆಸ್ನಲ್ಲಿ ಇದ್ದಂತಹ ಒಂದು ಕೂಗು 2 ರಿಂದ 3 ಬಾರಿ ಆಯ್ಕೆಯಾಗಿ ಬಂದವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಕೂಗಿತ್ತು. ಸಭೆಗಳನ್ನು ನಡೆಸಿದ್ರು. ಅನೇಕ ಜನ ಶಾಸಕರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ಪ್ರಯತ್ನಗಳೆಲ್ಲವನ್ನೂ ಕೂಡ ಮಾಡಿದ್ರು. ಹೀಗಾಗಿ ಹಿರಿಯರಿಗೆ ಅವಕಾಶವನ್ನು ಕೊಡಲಾಗುತ್ತಾ, ನಾಯಕತ್ವದ ವಿಚಾರದಲ್ಲಿ ಜನರೇಷನ್ ಶಿಫ್ಟ್ ಮಾಡೋ ಪ್ರಯತ್ನವನ್ನು ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ಮಾಡಿದೆ, ಸಚಿವ ಸಂಪುಟದಲ್ಲೂ ಕೂಡ ಈಗ ಮೊದಲ ಬಾರಿ ಆಯ್ಕೆ ಆದವರು ಕೂಡ ಸಭೆ ಮಾಡಿ ನಮಗೆ ಅವಕಾಶವನ್ನು ಕೊಡಬೇಕು ಅಂತೆಲ್ಲ ಕೇಳಿದ್ರು. ಹೀಗಾಗಿ ಆ ಪ್ರಯತ್ನಕ್ಕೇನಾದರೂ ಈ ಹಿಂದೆ ಸಿದ್ದರಾಮಯ್ಯನವರು ಹೇಳಿದ್ರು, ಮೊದಲ ಬಾರಿಗೆ ಆಯ್ಕೆ ಆದವರಿಗೆ ಸಚಿವ ಸ್ಥಾನ ಕೊಡಲ್ಲ, ಅನುಭವಿಗಳಿಗೆ ಕೊಡ್ತೀವಿ ಅಂತ. ಹೀಗಾಗಿ ಜನರೇಷನ್ ಶಿಫ್ಟ್ ವಿಚಾರದಲ್ಲಿ ಹೈಕಮಾಂಡ್ ನಿರ್ಣಯವನ್ನು ತೆಗೆದುಕೊಳ್ತಾ ಎಲ್ಲವೂ ಕೂಡ ಕುತೂಹಲ ಇದೆ. ಈ ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಏನು ಎಲ್ಲವೂ ಕೂಡ ಕೌಂಟ್ ಆಗುತ್ತೆ. ಜಾತಿ, ಪ್ರಾದೇಶಿಕವಾರು, ಅವರ ಅನುಭವ ಎಲ್ಲವೂ ಕೂಡ ಕೌಂಟ್ ಆಗುತ್ತೆ. ಹೀಗಾಗಿ ಈ ಸಂಬಂಧ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದಂಥ ಸಭೆ ಅಂತ್ಯ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ? ಪ್ರವೀಣ್, ಪ್ರಮುಖವಾಗಿ ಸಚಿವ ಸಂಪುಟ ರಚನೆ ಬಗ್ಗೆನೇ ಅಧಿಕೃತವಾಗಿ ಚರ್ಚೆ ಆಗಿದೆ. ಬಹುತೇಕ ಚರ್ಚೆ ಅಪೂರ್ಣವಾಗಿದೆ. ಮತ್ತೊಂದು ಸುತ್ತಿನ ಸಭೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈಗ ಬಹುತೇಕ ಪಟ್ಟಿಯನ್ನು ಅಂತಿಮ ಮಾಡಿದ್ದಾರೆ ಅಂತ ಮಾಹಿತಿನೂ ಸಹ ಲಭ್ಯವಾಗ್ತಾ ಇದೆ. ಹೀಗಾಗಿ ಸುಮಾರು 10 ರಿಂದ 11 ಜನ ಅಥವಾ 10 ರಿಂದ 12 ಜನರ ಆಯ್ಕೆ ಬಹುತೇಕ ಖಚಿತವಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಯಾರನ್ನ ಆಯ್ಕೆ ಮಾಡ್ತಾರೆ ಮತ್ತು ಎಷ್ಟು ಜನನ ಪಟ್ಟಿಯನ್ನು ಅಂತಿಮ ಮಾಡ್ತಾರೆ ಅಂತ ಅನ್ನೋದು ಸಹ ಇದು ಅಧಿಕೃತವಾಗಬೇಕಾಗಿದೆ. ಈಗ ಬಂದಿರೋ ಮಾಹಿತಿ ಪ್ರಕಾರ ಸುಮಾರು 12 ಜನರ ಪಟ್ಟಿಯನ್ನು ಫೈನಲ್ ಮಾಡಲಾಗಿದೆ. 11 ಜನ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಸೇರಿದ್ರೆ ಒಟ್ಟು 12 ಜನ ಆಗ್ತಾರೆ. ಅದರಲ್ಲಿ ಸಿದ್ದರಾಮಯ್ಯ ಬಣದ ಒಂದು 5-6 ಜನ ಸದಸ್ಯರು ಮತ್ತು ಡಿ.ಕೆ. ಬಣದ 5-6 ಜನ ಸದಸ್ಯರಿಗೆ ಆದ್ಯತೆ ನೀಡಲಾಗಿದೆ ಅಂತ ಹೇಳಲಾಗ್ತದೆ. ಪ್ರಾದೇಶಿಕವರು, ಜಾತಿಯವರು ಆದ್ಯತೆಯನ್ನು ಕೊಟ್ಕೊಂಡು ಈ ಒಂದು ಸಚಿವ ಸಂಪುಟ ರಚನೆ ಮಾಡಬೇಕು ಅಂತ ಚಿಂತನೆಯಲ್ಲಿ ಪಕ್ಷದ ವರಿಷ್ಠರು ಇದ್ದಾರೆ. ಹೀಗಾಗಿ ಈ ಬಾರಿ ಸಚಿವ ಸಂಪುಟದಲ್ಲೂ ಸಹ ಹಿರಿಯರು ಮತ್ತು ಕಿರಿಯರಿಗೆ ಇಬ್ಬರಿಗೂ ಸಹ ಆದ್ಯತೆ ಕೊಡಬೇಕು ಅನ್ನೋದು. ಈ ಹಿಂದೆ ಆದಂತ ಪ್ರಕಾರ ಇನ್ನು 70+ ವಯೋಮಾನದವರನ್ನ ಆದ್ಯತೆಯನ್ನ ಸಚಿವ ಸಂಪುಟಕ್ಕೆ ಬೇಡ, ಅವ್ರನ್ನ ಪಕ್ಷಕ್ಕಾಗಿ ಅವ್ರ ಸಂಘಟನೆಗೆ ಬಳಸ್ಕೊಳ್ಳುವಂತ ಒಂದು ಚಿಂತನೆ ಇತ್ತು. ಅದಾದ ನಂತರ ಅಬೋವ್ 45 ಇಯರ್ಸ್ ಇರೋರ್ನು ಸಹ ಅವ್ರಿಗೂ ಸಹ ಪ್ರಾತಿನಿಧ್ಯ ಕೊಡೋಣ ಅಂತ ಒಂದು ಚರ್ಚೆನ, ಅಂದ್ರೆ ಹೊಸ ರಕ್ತ ಬರಬೇಕು ಅಧಿಕಾರಕ್ಕೆ, ಆ ಮೂಲಕ ಪಕ್ಷ ಮತ್ತು ಸರ್ಕಾರಕ್ಕೆ ಒಳ್ಳೆ ಹೆಸರನ್ನ ತಾವತ್ತು ಒಳ್ಳೆ ಆಡಳಿತ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಿಟ್ಟಿನಲ್ಲಿ ಆ ಒಂದು ಚರ್ಚೆ ಆಗಿದೆ. ಹಾಗಾಗಿ ಬಹುತೇಕ 50-40 ಅಥವಾ 50-50 ಅಥವಾ 60-40 ರೇಷಿಯೋನಲ್ಲಿ ಈ ಒಂದು ಹೊಸಬಡರು ಮತ್ತು ಹಳಬರಿಗೆ ಆದ್ಯತೆಯನ್ನು ಕೊಡಬೇಕು ಅಂತ ಚಿಂತನೆಯಲ್ಲಿ ಪಕ್ಷದ ವರಿಷ್ಠರು ಇದ್ದಾರೆ. ಹಾಗಾಗಿ ಬಹುತೇಕ ಇಂದು ಸಂಜೆ ವೇಳೆಗೆ ಅಧಿಕೃತ ಪಟ್ಟಿಯನ್ನು ಪ್ರಕಟ ಮಾಡುವಂತ ಸಾಧ್ಯತೆ. ಮೊದಲ ಹಂತದ ಒಟ್ಟು 2 ಹಂತದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮಾಡ್ಲಿಕ್ಕೆ ಈಗ ಹೈಕಮಾಂಡ್ ತೀರ್ಮಾನ ಮಾಡ್ಕೊಂಡಿದೆ. ಹಾಗಾಗಿ ನಾಳೆ ಇಂದು ಸಂಜೆ ಒಳಗಾಗಿ ಮೊದಲ ಪಟ್ಟಿ ಬಿಡುಗಡೆ ಆಗಬಹುದು. ಸುಮಾರು 11 ಅಥವಾ 12 ಜನರ ಒಟ್ಟು ತಂಡದ ಸದಸ್ಯರಾಗಿ ಅದರಲ್ಲಿ ಆರಂಭಿಕವಾಗಿ ಹೇಳಿದ್ರೆ ಜಾರ್ಜ್ ಇರ್ಬೋದು ಅಥವಾ ರಾಮಲಿಂಗಾರೆಡ್ಡಿ ಅವರು, ಪರಮೇಶ್ವರ್ ಇರ್ಬೋದು ಅಥವಾ
ಪರಮೇಶ್ವರ್ ಸೇರಿದಂತೆ ಎಂ ಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಅದೇ ರೀತಿ KJ ಜಾರ್ ಸೇರಿದಂತೆ ಸುಮಾರು 12 ಜನರ ಒಂದು ಪಟ್ಟಿನ ಶಿವರಾಜ್ ತಂಗಡಿಗೆ ಸೇರಿದಂತೆ ಒಟ್ಟು 12 ಜನ ಪಟ್ಟಿ ಹೊರಬೀಳುವಂತ ಸಾಧ್ಯತೆ ಮತ್ತೊಂದು ಸುತ್ತಿನ ಸಭೆ ನಂತರ ಮತ್ತೊಮ್ಮೆ ಅಂತಿಮಗೊಳಿಸಬಹುದು. ಇದರ ನಡುವೆ ವಿಧಾನ ಪರಿಷತ್ನ ಮತ್ತು ರಾಜ್ಯಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಆ ಒಂದು ಬಗ್ಗೆನೂ ಸಹ ಚರ್ಚಿಸಲಾಗಿದೆ. ಒಟ್ಟು 7 ಸ್ಥಾನಗಳು ಈ ಬಾರಿ ಒಂದು ವಿಧಾನ ಪರಿಷತ್ಗೆ ನೋಟಿಫಿಕೇಶನ್ ಆಗಿದೆ. ಹಾಗಾಗಿ ಆ ಸಂದರ್ಭದ ಸಂಬಂಧನೂ ಸಹ ಚರ್ಚೆ ನಡೆಸಲಾಗಿದೆ. ಯಾಕಂದ್ರೆ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ಲಿಕ್ಕೆ ಎಲ್ಲರೂ ಸಹ ಕರ್ನಾಟಕ ರಾಜ್ಯಕ್ಕೆ ಬರ್ತಾರೆ. ಅದಾದ ನಂತರನೂ ಸಹ ಒಂದಷ್ಟು ಚರ್ಚೆ ನಡೆಸೋಣ ಅಂತ ಒಂದು ಮಾಹಿತಿಗಳನ್ನ ಪಕ್ಷದ ವರಿಷ್ಠರು ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಪಟ್ಟಿಯನ್ನು ಸಹ ವಿಧಾನ ಪರಿಷತ್ ಇರ್ಬೋದು ಮತ್ತು ರಾಜ್ಯಸಭೆಗೂ ಸಹ ಪಟ್ಟಿಯನ್ನು ಸಲ್ಲಿಕೆ ಮಾಡಲಾಗಿದೆ ಅಂತ ಮಾಹಿತಿ ಇದೆ. ಈ ಬಗ್ಗೆನೂ ಸಹ ಒಂದಷ್ಟು ಚರ್ಚೆಗಳನ್ನು ನಡೆಸಲಾಗಿದೆ. ಹಾಗಾಗಿ ನಾಳೆ ಪ್ರಮಾಣ ವಚನ ಕಾರ್ಯಕ್ರಮ ಮುಗಿದ ನಂತರ ಉಳಿದಂತ ಸಚಿವರುಗಳು ಸುಮಾರು 22 ಜನರ ಸಚಿವರುಗಳ ಅಂತಿಮ ಎಂದು ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ನ ಚುನಾವಣೆ ಬಳಿಕ ಮಾಡುವ ಒಂದು ಭರವಸೆಯನ್ನ ಪಕ್ಷದ ವರಿಷ್ಠರು ನೀಡಿದ್ದಾರೆ. ಯಾಕಂದ್ರೆ ಈ ಒಂದು ಚುನಾವಣೆ ಹಿನ್ನೆಲೆಯಲ್ಲಿ ಹಲವಾರು ಜನ ಇದೊಂದು ಸಚಿವ ಸಂಪುಟಕ್ಕೆ ಸೇರ್ಬೇಕು ಅಂತ ಆಕಾಂಕ್ಷೆ ಆಗಿರ್ತಾರೆ. ಒಂದ್ ವೇಳೆ ನಾವು ಅವಕಾಶ ಸಿಗದಿದ್ರೆ ಅದು ಅಡ್ವರ್ಸ್ ಆಗುವಂತದ್ದು ಅಥವಾ ಬೇಸರ ಆಗುವಂತ ಸಾಧ್ಯತೆ ಇರುತ್ತದೆ ಅಂತ ನಾವು ಆತಂಕನೂ ಸಹ ಕೆಲ ನಾಯಕರು ವ್ಯಕ್ತಪಡಿಸಿರೋ ಕಾರಣಕ್ಕೋಸ್ಕರ ಮೊದಲು 2 ಹಂತದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಮೊದಲು ರಾಹುಲ್ ಗಾಂಧಿ ಒಟ್ಟಾರೆ ಒಂದೇ ಹಂತದಲ್ಲಿ ಮಾಡಿ ಮುಗಿಸಿ ಅಂತ ಸೂಚನೆ ಕೊಟ್ಟಿದ್ರು. ಮತ್ತು ಸಿದ್ದರಾಮಯ್ಯ 11 ಸದಸ್ಯರಿಂದ, DK ಶಿವಕುಮಾರ್ ಇಂದ 11, ಪಕ್ಷದಿಂದ ವರಿಷ್ಠರಿಂದ ಒಟ್ಟು 10 ಜನ, ಒಟ್ಟು 32 ಸದಸ್ಯರಾಗ್ತಾರೆ. DK ಶಿವಕುಮಾರ್ CM ಸೇರಿ ಒಟ್ಟು 33 ಸಚಿವ ಸಂಪುಟ ಸದಸ್ಯರನ್ನ ಮಾಡೋಣ ಅಂತ ಚಿಂತನೆಯಲ್ಲಿ ರಾಹುಲ್ ಗಾಂಧಿ ಇದ್ರು. ಒಂದೇ ಸರಿ ಮುಗಿಸೋಣ ಅಂತ. ಆದ್ರೆ ಈ ಒಂದು ಚುನಾವಣೆ ಹಿನ್ನೆಲೆಯಲ್ಲಿ ಆ ಒಂದು ಬದಲಾವಣೆಯನ್ನು ಮಾಡಿಕೊಳ್ಳಲಾಗಿದೆ. ಮತ್ತು ಇದೇ ಸಂದರ್ಭ ಏಕಕಾಲದಲ್ಲಿ ಒಂದೇ ಸಲ ಮಾಡಿದ್ರೆ ಬೇರೆ ಮೆಸೇಜ್ ಹೋಗುತ್ತೆ. ಆ ಮೂಲಕ ಮುಂದಿನ ದಿನಗಳಲ್ಲಿ ಯಾರಿಗೆಲ್ಲ ಸಿಕ್ಕಿಲ್ಲ ಅವ್ರನ್ನ ಪ್ಲೇಸ್ಮೆಂಟ್ ಕೊಡ್ಲಿಕ್ಕೆ ಅವ್ರಿಗೆ ಅವಕಾಶ ಕಲ್ಪಿಸಕ್ಕೆ ನಮಗೆ ಸಮಯಾವಕಾಶ ಸಿಕ್ಕುತ್ತೆ ಅಂತ ಕಾರಣಕ್ಕೋಸ್ಕರ 2 ಹಂತದಲ್ಲಿ ಮಾಡ್ಲಿಕ್ಕೆ ಅಂತ ತೀರ್ಮಾನ ಕೈಗೊಳ್ಳಲಾಗಿದೆ. ಒಟ್ಟಾರೆಯಾಗಿ ಬಹುತೇಕ ಇಂದು ಸಂಜೆ ಅಧಿಕೃತವಾಗಿ ಪಟ್ಟಿಯನ್ನ AICC ಇಂದ ಪ್ರಕಟ ಮಾಡುವಂತ ಸಾಧ್ಯತೆ ಇದೆ. ಪ್ರವೀಣ್. ಓಕೆ ರಾಚಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.